ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 6ನೇ ಅಧ್ಯಾಯ 5ನೆಯ ಶ್ಲೋಕ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್. ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. One should lift oneself by one's own efforts and should not degrade oneself, for one's own self is one's friend and one's own self is one's enemy. ಸಾಧಕರಿಗೆ ಯಾರು ವೈರಿ ಯಾರು ಬಂಧು ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದೆ. ತನಗೆ ತಾನೇ ವೈರಿ ಆಗ್ತಾನೆ ಒಂದು ಸಮಯಕ್ಕೆ, ತನಗೆ ತಾನೇ ಬಂಧು ಆಗ್ತಾನೆ ಒಂದು ಸಮಯಕ್ಕೆ, ತನ್ನನ್ನೇ ತಾನೇ ನಾಶ ಮಾಡಿಕೊಳ್ತಾನೆ ಒಂದು ಸಮಯಕ್ಕೆ, ತನ್ನನ್ನೇ ತಾನೇ ಉದ್ಧಾರ ಮಾಡಿಕೊಳ್ತಾನೆ ಒಂದು ಸಮಯಕ್ಕೆ. ಅದನ್ನು ಇಲ್ಲಿ ತೋರಿಸ್ತಾ ಇದೆ. ತನ್ನನ್ನು ತಾನು ಉದ್ಧರಿಸಿಕೊಳ್ಳಬೇಕು, ತನ್ನನ್ನು ತಾನು ನಾಶ ಮಾಡಿಕೊಳ್ಳಬಾರದು ಅನ್ನುವಂಥ ವಿಚಾರ. ಕಾರಣ ಏನು ಅಂತಂದರೆ, ತನ್ನನ್ನು ತಾನು ನಿಗ್ರಹ ಮಾಡಿಕೊಂಡು ಸಂಯಮದಿಂದ ಬೆಳೆದುಕೊಂಡು ಹೋದರೆ ತಾನೇ ತನ್ನನ್ನು ಉದ್ಧಾರ ಮಾಡಿಕೊಳ್ತಾನ. ಮನಸ್ಸು, ಇಂದ್ರಿಯಗಳು ಮೊದಲಾದವುಗಳು ತಮಗೆ ಬೇಕಾದ ಹಾಗೆ ಹರಿದು ಹೋಗುತ್ತಿರಬೇಕಾದಾಗ ಅವುಗಳನ್ನು ಹಾಗೆ ಹರಿದು ಬಿಟ್ಟರೆ ತನಗೆ ತಾನೇ ವೈರಿ ಆಗ್ತಾನ. ಹಾಗಾಗಿ ಮನುಷ್ಯನಾದವನು, ಸಾಧಕನಾದವನು, ಸದ್ಗತಿ ಪಡೆಯಬೇಕಂದವನು, ಮುಕ್ತಿ ಹೊಂದಬೇಕಂದವನು, ಮೇಲೆ ಏರಬೇಕೆಂದವನು, ಆರುರುಕ್ಷನಾಗಬೇಕಂದವನು, ಆರೂಢನಾಗಬೇಕಂದವನು ಏನು ಮಾಡಬೇಕು? ನಿಗ್ರಹ ಮಾಡಿ, ಇಂದ್ರಿಯ ನಿಗ್ರಹ ಮಾಡಿ, ವಿಷಯಗಳಿಂದ ಹೊರಗೆ ಬನ್ನಿ, ಬಾಹ್ಯ ಪ್ರಪಂಚದಿಂದ ಹೊರಗೆ ಬನ್ನಿ, ಆಂತರಂಗಿಕವಾಗಿ ಯೋಚನೆ ಮಾಡಿ, ಸರಿದಾರಿಯಲ್ಲಿ ನಾನು ಹೋಗ್ತಾ ಇದ್ದೇನೆ ಇಲ್ಲೋ ಅನ್ನೋದನ್ನು ಯೋಚನೆ ಮಾಡಿ, ನಾನು ಹೋಗ್ತಕ್ಕಂಥ ದಾರಿ ಸರಿಯಾಗಿದೆಯೇ, ನಾನು ಹೋಗ್ತಕ್ಕಂಥ ದಾರಿ ಸದ್ಗತಿಯನ್ನು ಉಂಟು ಮಾಡುತ್ತದೆಯೇ, ನಾನು ಹೋಗ್ತಕ್ಕಂಥ ದಾರಿ ಸನ್ಮಾರ್ಗವಾಗಿದೆಯೇ, ನಾನು ಮಾಡ್ತಕ್ಕಂಥ ಕೆಲಸ ಉತ್ತಮವಾಗಿದೆಯೇ, ನಾನು ಮಾಡ್ತಕ್ಕಂಥ ಕೆಲಸ ಹಿತಕಾರಿಯಾಗಿದೆಯೇ ಎಂಬ ಯೋಚನೆಗಳನ್ನು ಮಾಡಬೇಕು. ಯಾವ ಕಾರಣಕ್ಕೂ ದುಃಖದಾಯಕವಾಗಿರ್ತಕ್ಕಂಥ, ನೋವನ್ನು ಉಂಟು ಮಾಡ್ತಕ್ಕಂಥ, ನಷ್ಟವನ್ನು ಉಂಟು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬಾರದು. ಕಳಹೀನನಾಗ್ತಕ್ಕಂಥ ಕೆಲಸವನ್ನು ಮಾಡಬಾರದು. ತೇಜೋಹೀನವಾಗ್ತಕ್ಕಂಥ ಕೆಲಸಗಳನ್ನು ಮಾಡಬಾರದು. ಮಾಡುವಂಥ ಕೆಲಸಗಳೆಲ್ಲವೂ ಪೂರಕವಾಗಿರಬೇಕಲ್ಲದಲೇ ಮಾರಕವಾಗಿರಬಾರದು. ಆ ರೀತಿಯಲ್ಲಿ ತನ್ನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಳ್ಳಬೇಕು. ಇದನ್ನು ಮತ್ತೊಬ್ಬರು ಹೇಳೋದಿಲ್ಲ, ಮತ್ತೊಬ್ಬರು ಮಾಡಲಿಕ್ಕಾಗೋದಿಲ್ಲ. ತನ್ನ ಕೆಲಸವನ್ನು ತಾನೇ ರೂಪಿಸಿಕೊಳ್ಳಬೇಕು, ತನ್ನ ಯೋಚನೆಗಳನ್ನು ತಾನೇ ಮಾಡಬೇಕು, ತನ್ನ ಉದ್ಧಾರವನ್ನು ತಾನೇ ಮಾಡಿಕೊಳ್ಳಬೇಕು ಅಂತ ಅರ್ಥ. ಇವನಿಗಿರತಕ್ಕಂಥ ಸಂಪನ್ನಗಳು, ಇಂದ್ರಿಯಗಳು, ಮನಸ್ಸು, ಅಂತಃಕರಣ, ವಿಷಯಗಳು, ಶರೀರ, ಪ್ರಾಣ ಇವೆಲ್ಲವುಗಳು ಕೂಡ ಉಚಿತವಾಗಿ ಭಗವಂತನು ಉಡುಗೊರೆಯಾಗಿ ನೀಡಿರುವಂಥದ್ದು. ಇವೆಲ್ಲವುಗಳ ಸಹಾಯದಿಂದ ಈತನು ಸತ್ಕಾರ್ಯ ಸಂಪನ್ನನಾಗಬೇಕು, ಸಜ್ಜನಶೀಲನಾಗಬೇಕು, ಸದ್ವಿಚಾರ ಸಂಪನ್ನನಾಗಬೇಕು. ಯಾವಾಗಲೂ ಕೂಡ ಪಾಸಿಟಿವ್ ಆಗಿರತಕ್ಕಂಥ ಮೆಂಟಾಲಿಟಿ ಇಟ್ಟುಕೊಂಡಿರಬೇಕು. ಯಾವಾಗಲೂ ಕೂಡ ತನ್ನ ಏಳಿಗೆಯನ್ನು ತಾನು ಬಯಸಿದವನಾಗಿರಬೇಕು. ಯಾವಾಗಲೂ ಕೂಡ ತನ್ನನ್ನು ತಾನು ರಿಮಾರ್ಕದಲ್ಲಿ ಎತ್ತುಕೊಂಡು ಹೋಗಬಾರದು, ವಿನಾಶದ ಕಡೆಗೆ ಹೋಗಬಾರದು. ಸಹಜವಾಗಿರತಕ್ಕಂಥ ವ್ಯವಸ್ಥೆಯಲ್ಲಿ ತಾನು ಬೆಳೆಯಬೇಕು. ಯಾವುದರಿಂದಲೂ ಕೂಡ ತನಗೆ ನಷ್ಟ ಅನ್ನುವಂಥದ್ದು ಸಂಭವಿಸದೇ ಇರತಕ್ಕಂಥ ದಾರಿಯಲ್ಲಿ ತಾನು ನಡೆಯಬೇಕು. ಆರ್ಥಿಕ ನಷ್ಟವಲ್ಲ, ಇದು ಆಧ್ಯಾತ್ಮಿಕ ನಷ್ಟ, ಇದು ಪಾರಮಾರ್ಥಿಕ ನಷ್ಟ. ಧಾರ್ಮಿಕವಾಗಿರ್ತಕ್ಕಂಥ ಬೆಳವಣಿಗೆ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬೆಳವಣಿಗೆ ಇವನನ್ನು ಮುಕ್ತನನ್ನಾಗಿ ಮಾಡುತ್ತವೆ, ಮೇಲೆ ಎತ್ತುತ್ತವೆ. ಧರ್ಮ ಚಿಂತನೆ ಮಾಡಿ, ಬ್ರಹ್ಮ ಚಿಂತನೆ ಮಾಡಿ, ಅಧ್ಯಾತ್ಮ ಚಿಂತನೆ ಮಾಡಿ, ಆತ್ಮ ಚಿಂತನೆ ಮಾಡಿ, ಆತ್ಮಾವಲೋಕನ ಮಾಡುವ ಮೂಲಕವಾಗಿ ಇಂದ್ರಿಯಗಳು, ಮನಸ್ಸು
ಇವೆಲ್ಲವುಗಳು ಕೂಡ ಶಕ್ತಿಯನ್ನು ಪಡೆಯುತ್ತವೆ. ಶುಭ್ರವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದುತ್ತವೆ, ತಿಳಿಯಾಗಿರ್ತಕ್ಕಂಥ ಮನಸ್ಸನ್ನು ಪಡೆಯುತ್ತವೆ. ಅದು ಇವನಿಗೆ ಸಹಾಯ ಮಾಡುತ್ತದೆ, ಇವನಿಗೆ ಬಂಧುವಾಗಿರುತ್ತದೆ. ತನ್ನ ವಿಚಾರವೇ ತನಗೆ ಬಂಧುವಾಗುತ್ತದೆ, ತನ್ನ ವಿಚಾರವೇ ತನಗೆ ದುಃಖವಾಗುತ್ತದೆ. ಮಮತ್ವೇನ ಭವೇಜ್ಜೀವೋ ನಿರ್ಮಮತ್ವೇನ ಕೇವಲ ಅನ್ನುವಂಥ ಶಂಕರಾಚಾರ್ಯರ ವಿಚಾರಗಳು ಕೂಡ ಇಲ್ಲಿ ಅಳವಡುತ್ತವೆ. ಹಾಗಾಗಿ ಮಮಕಾರ ಅನ್ನುವಂಥದ್ದು ಬಂಧ, ನಿರ್ಮಮಕಾರ ಅನ್ನುವಂಥದ್ದು ಆತ್ಮಸ್ವರೂಪವಾಗಿದೆ ಅನ್ನುವ ವಿಚಾರವನ್ನು ಇಲ್ಲಿ ಹೇಳಲಾಗಿದೆ ಅಂತ ವಿಚಾರವನ್ನು ತಿಳಿದು ಧನ್ಯವಾಗಿ ಅನ್ನುವಂಥ ಮಾತು ಇಲ್ಲಿದೆ. ಹರಿ ಓಂ ತತ್ಸತ್.